ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ರಾವತ್ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತ ಇನ್ನೊಂದು ಹೊಸ ಕಂಟೆಂಟ್ ತಂದೇನೆ. ಏನಪ್ಪಾ ಅಂತಂದ್ರ ಜೀವನದಾಗ ದುಡ್ಡು ಇಂಪಾರ್ಟೆಂಟ್ ಇಲ್ಲ, ಮನಿ ಇದು ನೆಮ್ಮದಿ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಅದಕ್ಕೆ ನಮ್ಮೆಲ್ಲ ಮಹಾಜನತೆ ಹತ್ರ ಹೋಗಿ ಇವತ್ತು ಕ್ವಶನ್ ಕೇಳಬಹುದು, ಜೀವನದಾಗ ಏನ್ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ಕರ್ಕದ ಸರ್ಕಲ್ ಬಲ್ಲಿರೋ ಎಲ್ಲ ಇಲ್ಲಿ ನಮ್ಮ ಬ್ರದರ್ಸ್ಗಳು ಅದಾರ, ಅವ್ರಿಗೆಲ್ಲ ಹೋಗಿ ಕೇಳ ಮತ್ತ ಏನ್ ಹೇಳ್ತಾರ ಅಂತ ಹೇಳಿ ಬರ್ರಿ. ಸೊ ಇಲ್ಲಿ ನಮ್ಮ ಬ್ರೋ ಅದಾರ, ಅವ್ರಿಗೆ ಕೇಳ ಮತ್ತ ಬರ್ರಿ. ಈ ಜೀವನದಾಗ ದುಡ್ಡು ಇಂಪಾರ್ಟೆಂಟ್, ನೆಮ್ಮದಿ ಇಂಪಾರ್ಟೆಂಟ್. ನೆಮ್ಮದಿ ಎಲ್ರು ಹೇಳ್ತಾರ ದುಡ್ಡು ಇದ್ರೆ ನೆಮ್ಮದಿ ಬರ್ತೈತೆ, ಅದಕ್ಕೆ ನೆಮ್ಮದಿ ಇದ್ರೆ ಎಲ್ಲಾನು ಬರ್ತೈತಿ, ದುಡ್ಡು ಇದ್ರೆ ನೆಮ್ಮದಿ ಬರಲ್ಲ. ಬ್ರೋ ಈಗ ಏನ್ ತಗೋಬೇಕಾದ್ರ ಈಗ ದುಡ್ಡೇ ಬೇಕು. ನೆಮ್ಮದಿಯಿಂದ ಹೆಂಗ್ ಕರೆದಿಸ್ತೀರಿ ನೀವು? ದುಡ್ಡಿದ್ದವ್ರು ಎಲ್ಲರೂ ಈಗ ಮನೆ ಈಗ ಪ್ರೆಸೆಂಟ್ ಹೇಳ್ಬೇಕಂದ್ರೆ ಸಿಜರ್ ಅವ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರ ಹತ್ರ 10,000 ಕೋಟಿಗಿಂತ ಜಾಸ್ತಿ ಆಸೆ. ಹಾಗಂತ ನೆಮ್ಮದಿ ಜೀವನ ನಡೆಸ್ತಿದ್ರ? ಇಲ್ಲ ಬ್ರೋ, ಹಂಗಲ್ಲ. ಅಂದ್ರೆ ಕೆಲವೊಂದ್ ಸಿಚುವೇಶನ್ ದಾಗ ದುಡ್ಡೇ ಮ್ಯಾಟರ್ ಆಗ್ತಿಲ್ಲ ಬ್ರೋ. ಅಂದ್ರೆ ನಮ್ಮ ಹತ್ರ ಕೆಲವೊಂದಿಷ್ಟು ಕಸ್ಟಮರ್ ಬರ್ತಾರೆ, ನಾನು ಬಿಸ್ನೆಸ್ ಮಾಡ್ತೀನಿ, ಕಸ್ಟಮರ್ ಬರ್ತಾರೆ. ಆರಾಮ್ ಬೆಳಿಗ್ಗೆ ಸಾಯಂಕಾಲ ತನಕ ಕೆಲಸ ಮಾಡ್ತಾರೆ, ಸಾಯಂಕಾಲ ಆರಾಮ್ ಸ್ವಲ್ಪ ಏನಾದ್ರು ತಗೊಂಡು ಆರಾಮ್ ನಿದ್ದೆ ಮಾಡ್ತಾರೆ. ಬಟ್ 1,000 ಕೋಟಿ ಆಸ್ತಿ ಇರೋನ್ಸಕ್ ನೆಮ್ಮದಿ ಆಗಿರಲ್ಲ. ಎಕ್ಸಾಂಪಲ್ ತಗೊಳ್ಳಿ, ರಾಜಕಾರಣಿಗಳು ರಾತ್ರಿ 10 ಗಂಟೆ 11 ಗಂಟೆಗೆಲ್ಲ ಮನೆ ಹೋಗ್ತಾರೆ. ಅವ್ರು ಒಂದ್ ನೀಲ್ ಮಾಡ್ಕೋತಾರೆ, ಒಂದ್ ಕಡೆ ಬೇರೆ ನೆಮ್ಮದಿ ಆಗಿರ್ತಾರೆ. ಅಂದ್ರ ನಾ ಎಷ್ಟೋ ಜನ ಕೇಳಿದ ಪ್ರಕಾರ ಹೇಳಿದ್ರು ಅವ್ರು, ಇಲ್ಲ ಜೀವನದಾಗ ನೆಮ್ಮದಿಕ್ಕಿಂತ ದುಡ್ಡೇ ಇಂಪಾರ್ಟೆಂಟ್. ಯಾಕಂದ್ರೆ ದುಡ್ಡು ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ನೆಮ್ಮದಿಯಾಗೂ ಇರ್ಬೋದು. ಯಾಕಂದ್ರೆ ಏನ್ ಬೇಕು ಕಾರ ಮತ್ತೆ ಏನ್ ಬೇಕೆಲ್ಲ ತಗೋಬಹುದು ಅಂತ ಹೇಳಿ ಹೇಳ್ತಾರ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಯಾಕಂದ್ರೆ ದುಡ್ಡು ಇದ್ರೆ ಎಲ್ಲಾನು ಖರೀದಿ ಮಾಡ್ಬೋದು, ಕಾರ್ ತಗೋದು, ಬಂಗ್ಲೆ ತಗೋದು, ಎಲ್ಲಾನು ತಗೋದು. ಆದ್ರೆ ಆರೋಗ್ಯನ ತಗೊಳಕಾಗತ್ತ? ಈಗ ಎಷ್ಟೋ ಜನ ದುಡ್ಡು ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಏನ್ ಮಾಡ್ತಾರೆ, ದುಡ್ಡನ್ನ ಎಲ್ಲಿ ಬಚ್ಚಿಡ್ಬೇಕು ಅಂತ ವಿಚಾರ ಮಾಡೋ ಜನ ಇದಾರೆ ಈಗಿನ. ನಿದ್ದಿನೇ ಆಗಲ್ಲ. ಕೆಲವೊಬ್ರಿಗೆ ಕೆಲವೊಂದು ರಾಜಕಾರಣ ಇರ್ಲಿ, ನೌಕರಿದಾರ ಇರ್ಲಿ, ಯಾರಲ್ಲಿ ಬಿಸ್ನೆಸ್ ಮ್ಯಾನ್ ಇರ್ಲಿ, ವಿದೌಟ್ ಇನ್ಕಮ್ ಟ್ಯಾಕ್ಸ್ ಕಟ್ಲಾರ ಮಾಡ್ತಾರೆ. ಅವ್ರಿಗೆ ಬಚ್ಚಿಡೋದಕ್ಕೆ ಆಗದೆ ಇರೋದಕ್ಕೆ ನಿದ್ದೆ ಮಾಡ್ತಿರಲ್ಲ ನಿದ್ದೆಯಾಗಿ. ಅದ್ರ ಬಡವ್ರು ಆಗಿಲ್ಲ. ಸಾಯಂಕಾಲದ ಕೆಲಸ ಮಾಡ್ತಾರೆ, ಪೇಂಟಿಂಗ್ ಕೆಲಸ ಮಾಡೋರು, ಗಾರಿ ಕೆಲಸ ಮಾಡೋರು ನೋಡಿ. ಯಾಕಂದ್ರೆ ಬೆಳಗಿನ ಸಾಯಂಕಾಲದ ಕೆಲಸ ಮಾಡಿ ಒಂದ್ 9 ಹೊಡೆದು ಆರಾಮಾಗಿ ನಿದ್ದೆ ಮಾಡ್ತಾರೆ. ಲೈಫಲ್ಲಿ ಮತ್ ಬೆಳಿಗ್ಗೆ ಯಥ ಪ್ರಕಾರ ಮಾರಿ. ಬಟ್ ನಮ್ಮಂತ ಬಿಸ್ನೆಸ್ ಮಾಡೋದು, ರಾಜಕೀಯ ಮಾಡೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಅದನ್ನೇ ಬಚ್ಚಿಡ್ಬೇಕು. ನಾಳೆ ಐಟಿ ರೇಡ್ ಆಗುತ್ತೆ, ರೇಡ್ ಆಗುತ್ತೆ, ಏನ್ ಹೇಳ್ಬೇಕು, ಮಾನಸಿಕವಾಗಿ ನೆಂದೋಗಿರ್ತಾರೆ ಅವರು. ಸುಮ್ಮನೆ ಇನ್ನೇನು ದುಡ್ಡು ಇರುತ್ತೆ ಅಂತ ಹೈಫೈ ಜೀವನ ತೋರಿಸ್ತೀನಿ, ನಮ್ಮ ಹತ್ರ ಆ ಕಾಲದ ಈ ಕಾಲ ಲಕ್ಸುರಿ ಆಗಿ ಜೀವನ ಮೇಂಟೈನ್ ಮಾಡ್ಕೊಂಡು. ಈಗಿನ ಜನರೇಷನ್ ದಾಗ ಎಲ್ಲರೂ ದುಡ್ಡಿನಿಂದ ಬೆನ್ನತ್ತಾರ. ದುಡ್ಡು ಮಾಡ್ಬೇಕು ಅಂತ ನೆಮ್ಮದಿನ ಆ ಮಕ್ಕಳು ಆತರ. ಯಾಕಪ್ಪ ಅಂತಂದ್ರ ಫ್ಯಾಮಿಲಿ ಬಿಡ್ತಾರ, ನಾವ್ ಏನ್ ಮಾಡ್ಬೇಕು ಅನ್ನೋದು ಬಿಡ್ತಾರ, ಒಟ್ ನಮಗ್ ದುಡ್ಡು ಮಾಡ್ಬೇಕಂತಾರ. ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರಿಗೆ ಸರ್ ಅಂದ್ರೆ ನೆಮ್ಮದಿಯಾಗಿರು ಇದ್ರೆ ಎಲ್ಲಾನು ಬರ್ತದೆ, ದುಡ್ಡು ಬರುತ್ತೆ, ಎಲ್ಲಾನು ಬರುತ್ತೆ. ಈಗ ಅಂಬಾನಿ ಹತ್ರ ಇವತ್ ಕುತ್ಕೊಂತಿದ್ರೆ ಒಂದಿನಕ್ಕೆ 8 ಕೋಟಿ 40 ಲಕ್ಷ ಒಂದಿನ ಖರ್ಚು ಮಾಡ್ಲಿಕ್ಕೆ ಇರುತ್ತೆ. ಮಿನಿಮಮ್ ಎಲ್ಲ 300 ವರ್ಷ ಬಹಳಷ್ಟು ದುಡ್ಡಿದೆ ಅವ್ರಿಗೆ. ಆದ್ರೆ ಅವ್ರು ಪ್ರತಿದಿನ ದೇವ್ರ ಹತ್ರ ಹೋಗ್ತಾರೆ, ದುಡ್ಡು ಕೇಳಕ್ ಹೋಗ್ತಾರ, ನೆಮ್ಮದಿ ಕೇಳಕ್ ಹೋಗ್ತಾರ. ನೆಮ್ಮದಿ ಕೇಳಕ್ ಹೋಗ್ತಾರ. ಅಷ್ಟು ಮೇಲೆ ನಾವ್ ಅರ್ಥ ಮಾಡ್ಕೋದು, ಜೀವನದಲ್ಲಿ ದುಡ್ಡಿಗಿಂತ ನೆಮ್ಮದಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋದು. ಜೀವನದಾಗ ದುಡ್ಡಿಗಿಂತ ನೆಮ್ಮದಿನೇ ಇಂಪಾರ್ಟೆಂಟ್. ಇಲ್ಲ ನಮ್ ಬ್ರೋ ಇನ್ನೊಬ್ರು ಕೆಲಸ ಮಾಡಕತ್ತಾರ, ಫುಲ್ ಹಾರ್ಡ್ ವರ್ಕ್. ಅವ್ರಿಗೆ ಕೇಳ ಮತ್ತ ಏನ್ ಹೇಳ್ತಾರ? ಬ್ರೋ ಜೀವನದಾಗ ದುಡ್ಡು ಇಂಪಾರ್ಟೆಂಟ್, ನೆಮ್ಮದಿ ಇಂಪಾರ್ಟೆಂಟ್? ನೆಮ್ಮದಿ ಏನೋ, ನೆಮ್ಮದಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಯಾಕೆ ಬ್ರೋ? ದುಡ್ಡು ಇವತ್ತು ನಾಳೆ ಬರ್ತದೆ, ನೆಮ್ಮದಿ ಬರಲ್ಲ. ಜೀವನದಾಗ ಒಟ್ಟು ನೆಮ್ಮದಿ ಇಂಪಾರ್ಟೆಂಟ್. ಓಕೆ ಬ್ರೋ, ಥ್ಯಾಂಕ್ಸ್. ಈಗ ನಮ್ಮ ಇಲ್ಲಿ ಬ್ರದರ್ ಅದಾರ, ಅವ್ರಿಗೆ ಕೇಳೋದು ದುಡ್ಡು ಇಂಪಾರ್ಟೆಂಟ್ ಇಲ್ಲ ನೆಮ್ಮದಿ ಇಂಪಾರ್ಟೆಂಟ್? ನೆಮ್ಮದಿ ಇಂಪಾರ್ಟೆಂಟ್. ಯಾಕೆ ಬ್ರೋ? ದುಡ್ಡು ಇದ್ರೆ ಮಂದಿ ಬರಲ್ಲ, ನೆಮ್ಮದಿ ಇರ್ಬೇಕು. ನಾವೆಲ್ಲ ಆರಾಮ್ ಇರ್ತೀವಿ, ಹೆಲ್ತಿಯಾಗಿರ್ತೀವಿ. ದುಡ್ಡಿದ್ರೆ ಏನಾಗ್ತದ, ಅದು ಪದೇ ಪದೇ ದುಡ್ಡು ಬೇಕು ಅನ್ನಿಸ್ತದೆ, ಆದ್ರೆ ಸಿಗಲ್ಲ. ಜೀವನ ನೆಮ್ಮದಿ ಇರ್ಬೇಕು ಏನಿದ್ರು. ಬ್ರೋ ಎಷ್ಟೋ ಜನ ಹೇಳ್ತಾರ ನಮಗ್ ದುಡ್ಡಿದ್ರೆ ನೆಮ್ಮದಿ ಬರ್ತದೆ. ಬ್ರೋ ದುಡ್ಡಿದ್ದವ್ರಿಗೆ ಮಂದಿ ಬರ್ತಾರ. ಯಾರು ಬರ್ತಾರ? ದುಡ್ಡಿದ್ದವ್ರೆ ಬರ್ತಾರ. ದುಡ್ಡಿಲ್ಲಾರ್ದವ್ರಿಗೆ ಎಲ್ಲರೂ ಬರ್ತಾರ, ಆಲ್ರೌಂಡ್ ಬರ್ತಾರ. ಒಬ್ರೇ ಅಂತ ಬರಲ್ಲ. ಶ್ರೀಮಂತನು ಬರ್ತಾನ, ಬಡವನು ಬರ್ತಾನ, ಕ್ಲಾಸ್ನೂ ಬರ್ತಾನ, ಅಲ್ಲಿನೂ ಬರ್ತಾರ. ದುಡ್ಡಿದ್ದವ್ರಿಗೆ ಜೊತೆ ಹೋಗ್ತಾನೆ, ಏನೇ ಇದ್ರು ಇಂಪಾರ್ಟೆಂಟ್. ಇವಾಗ ನಿಮ್ ಪ್ರಕಾರ ನೆಮ್ಮದಿನೇ ಇಂಪಾರ್ಟೆಂಟ್. ನಮ್ಮಲ್ಲಿ ದುಡ್ಡೇ ಇಲ್ಲ ಅಂದ್ರೆ ನೆಮ್ಮದಿ ಏನ್ ಬರ್ಬೋದು? ದುಡ್ಡು ಇಲ್ಲ ಅಂದ್ರೆ ಇವತ್ತಿನ ವಿಚಾರ ಮಾಡ್ತೀವಿ ನಾವು. ದುಡ್ಡಿದ್ದವ್ರು ನಾಳೆಂದು ನನ್ನ ಮೊಮ್ಮಕ್ಕಳು, ನನ್ನ ಮಕ್ಕಳು, ಅವ್ರಿಗೆಲ್ಲ ಫ್ಯೂಚರ್ ಪ್ಲಾನಿಂಗ್ ಹಾಕ್ತಾರ. ನಿಮ್ ಪ್ರಕಾರ ದುಡ್ಡಿದ್ರ ಇದು ನೆಮ್ಮದಿ ಇದ್ರ ಇದು ಅಂತಲ್ಲ. ಥ್ಯಾಂಕ್ ಯು. ನೋಡಿದ್ರಲ್ಲ ಈಗ ಯಾವ ತರ ನಮ್ ಬ್ರದರ್ಗಳು ಆನ್ಸರ್ ಮಾಡಿದ್ರ ಅಂತೇಳಿ. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರ ದುಡ್ಡಿಗಿಂತ ನೆಮ್ಮದಿನೇ ಇಂಪಾರ್ಟೆಂಟ್.
ನಿಮಗೆ ಈ ವಿಡಿಯೋ ನೋಡಿ ಏನು ಅನಿಸ್ತೈತೆ ಅನಿಸ್ತಾ ಕಮೆಂಟ್ ಮಾಡಿರಿ. ನಿಮಗೆ ಏನು ಇಂಪಾರ್ಟೆಂಟ್ ಜೀವನದಾಗ, ದುಡ್ಡು ಇಂಪಾರ್ಟೆಂಟ್ ನಮಗೂ ಇಂಪಾರ್ಟೆಂಟ್ ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಇದೇ ರೀತಿ ಮುಂದಿನ ವಿಡಿಯೋದಾಗ ಸಿಗಮ್ಮ. ಅಲ್ಲಿವರೆಗೂ ಎಲ್ಲರಿಗೂ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.